55 ನಿಗಮ ಮಂಡಳಿಗಳಿಗೆ ಕ್ಯಾಬಿನೆಟ್ ಸ್ಥಾನಮಾನದ ಕುರಿತಾಗಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಇಂಥದ್ದೊಂದು ಆದೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ ಇವರಿಗೆ, ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಾ ಅಂತ ಹೇಳಿ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ರಾಜ್ಯದ ಜನರ ತೆರಿಗೆ ಹಣವನ್ನ ಪೋಲು ಮಾಡುತ್ತಿದೆ. ನಿಗಮ ಮಂಡಳಿಗಳು ಅನುದಾನ ಇಲ್ಲದೆ ಸೊರಗುತ್ತಿವೆ. ಅಧ್ಯಕ್ಷರಿಗೆ ಗೂಟದ ಕಾರು ಬೇಕಾ ಅಂತೇಳಿ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹವನ್ನು ಮಾಡಿದ್ದಾರೆ. ಇಲ್ಲೊಬ್ಬ ಆಸಾಮಿ ಹರಿಪ್ರಸಾದ್ ಅಂತೇಳಿ ಆತನ ಹೆಸರು. ಮೊದಲು ಮದುವೆಯಾಗಿದ್ದ, ಆನಂತರ ಎರಡನೇ ಮದುವೆ ಆಗೋದಕ್ಕೆ, ಮೊದಲ ಹೆಂಡತಿಗೆ ಗೊತ್ತಿಲ್ಲದೆ ಎರಡನೇ ಮದುವೆ ಆಗೋದಕ್ಕೆ ಹೊರಟಂತ ಹರಿಪ್ರಸಾದ್ನಿಗೆ ಈಗ ಶಾಕಿಂಗ್ ಎದುರಾಗಿದೆ. ಮೊದಲ ಹೆಂಡತಿ ವಿಚಾರ ತಿಳಿದಿದೆ ಹಾಗೋ ಹೀಗೋ. ಮೊದಲ ಪತ್ನಿಯ ಎಂಟ್ರಿಯಿಂದಾಗಿ ಎರಡನೇ ಮದುವೆಗೆ ಬ್ರೇಕ್ ಬಿದ್ದಿದೆ. ನಿನ್ನೆ ತುಮಕೂರಿನಲ್ಲಿ ನಡೆದಿದ್ದ ಮದುವೆಗೆ ತಡೆಯಾಗಿದೆ. ಹರಿಪ್ರಸಾದ್ ಮದುವೆ ಆಗಬೇಕಿದ್ದ ಯುವತಿ ದೂರು ಕೊಟ್ಟಿದ್ದಾಳೆ. ಮೊದಲ ಮದುವೆ ಮುಚ್ಚಿಟ್ಟು ಎರಡನೇ ಮದುವೆ ಆಗಲು ಈತ ಬಂದಿದ್ದಾನೆ. ಮದುವೆಗಾಗಿ ಲಕ್ಷ ದುಡ್ಡನ್ನ ಈತ ನಮ್ಮಿಂದ ಪಡ್ಕೊಂಡಿದ್ದಾನೆ. ಚಿನ್ನಾಭರಣವನ್ನು ಕೂಡ ಪಡೆದಿದ್ದಾನೆ. ನನ್ನ ಹಲವು ಫೋಟೋಗಳು ಹರಿಪ್ರಸಾದ್ ಬಳಿ ಇದಾವೆ. ಕುಣಿಗಲ್ ತಾಲೂಕಿನ ಅಮೃತೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿನ್ನಾಭರಣ ದುಡ್ಡು ವಾಪಸ್ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಮೊದಲ ಮದುವೆಯಾಗಿದ್ರೂ ಕೂಡ ಈತ ಎರಡನೇ ಮದುವೆಗೆ ಬಂದಿದ್ದ. ಮೊದಲ ಮದುವೆಯ ಫೋಟೋ ಅಂತ ಅನ್ಸುತ್ತೆ ಇದು. ಹಣ ಚಿನ್ನ ಎಲ್ಲಾ ಕೂಡ ನಮ್ಮಿಂದ ಪಡ್ಕೊಂಡಿದ್ದಾನೆ, ಅದನ್ನ ವಾಪಸ್ ಕೊಡಿಸಬೇಕು ಅಂತ ಹೇಳಿ ಎರಡನೇ ಮದುವೆ ಆಗೋದಕ್ಕೆ ನಿಶ್ಚಯವಾಗಿದ್ದಂತ ಹುಡುಗಿ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಕುಣಿಗಲ್ನ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ನಿನ್ನೆ ತುಮಕೂರಿನಲ್ಲಿ ನಡೆದಂತ ಘಟನೆ ಇದು. ತಳಿರು, ತೋರಣ, ಚಪ್ಪರ ಎಲ್ಲಾ ಹಾಕಿದ್ರು. ಸಂಬಂಧಿಕರಿಗೆ ಕಾಗದ ಕೂಡ ಕೊಟ್ಟಿದ್ರು. ಮದುವೆಗೆ ರೆಡಿಯಾಗಿ ಮದುಮಗಳು ಬಂದಿದ್ಲು. ಆದ್ರೆ ಎಲ್ಲಾ ವಿಚಾರ ಬಯಲಾಗಿದೆ. ಈತನ ಬಂಡವಾಳ ಬಯಲಾಗಿದೆ. ಹರಿಪ್ರಸಾದ್ ಈತನ ಹೆಸರು. ಮೊದಲ ಪತ್ನಿ ಜೊತೆ ಹರಿಪ್ರಸಾದ್ ಸಂಸಾರ ಮಾಡಿದ್ದ. ಆದ್ರೆ ಎರಡನೇ ಮದುವೆಗೆ ಈತ ಈಗ ಮದುವೆ ರೆಡಿ ಆಗಿದ್ದಂತೆ. ಹೀಗಾಗಿ ಎರಡನೇ ಮದುವೆ ಆಗುವ ಆ ಹೆಣ್ಮಗಳಿಗೆ ಗೊತ್ತಾಗಿದೆ ವಿಚಾರ. ಈತ ನನ್ನನ್ನ ಮದುವೆ ಆಗ್ತಿರೋದು ಎರಡನೇ ಮದುವೆ ಅಂತ ಹೇಳಿ. ಇದಾದ ನಂತರ ಆಕೆ ದೂರು ಕೊಟ್ಟಿದ್ದಾಳೆ. ದೂರು ಕೊಟ್ಟ ನಂತರ ಲಕ್ಷ ರೂಪಾಯಿ ಹಣ, ಚಿನ್ನ ಎಲ್ಲ ಪಡ್ಕೊಂಡಿದ್ದಾನೆ. ಎಲ್ಲ ವಾಪಸ್ ಕೊಡಿಸಬೇಕು ಅಂತ ಹೇಳಿ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹರಿಪ್ರಸಾದ್ ಅನ್ನೋ ಆಸಾಮಿ ಮೊದಲು ತಾನು ಮದುವೆ ಆಗಿದ್ರೂ ಕೂಡ ಅದನ್ನ ಮುಚ್ಚಿಟ್ಟು ಎರಡನೇ ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಂತ ಘಟನೆ ತುಮಕೂರಿನಲ್ಲಿ ನಡೆದಿದೆ. ನಿನ್ನೆ ಎರಡನೇ ಮದುವೆಗೆ ಆತ ಸಿದ್ಧನಾಗಿದ್ದ. ತಳಿರು, ತೋರಣ, ಸೋಗೆ, ಚಪ್ಪರ ಎಲ್ಲ ರೆಡಿಯಾಗಿತ್ತು. ಮದುವೆ ಹಾಲ್ಗೂ ಕೂಡ ಬಂದಿದ್ರು. ಸಂಬಂಧಿಕರಿಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು, ಆಮಂತ್ರಣವನ್ನ ಮಾಡಿದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ಎರಡನೇ ಮದುವೆ ಆಗಬೇಕಾಗಿದ್ದಂತ ಹುಡುಗಿಗೆ ವಿಚಾರ ಗೊತ್ತಾಗಿದೆ. ಈತ ನನ್ನ ಮದುವೆ ಆಗ್ತಿರೋದು ಎರಡನೇ ಮದುವೆ ಅಂತೇಳಿ. ತಕ್ಷಣ ಆಕೆ ಸುಮ್ಮನಿರಲಿಲ್ಲ. ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ನಮ್ಮ ಬಳಿಯಿಂದ ಈತ ಹಣ, ಚಿನ್ನ ಎಲ್ಲವನ್ನ ಪಡ್ಕೊಂಡಿದ್ದಾನೆ, ಇದನ್ನ ವಾಪಸ್ ಮಾಡಬೇಕು, ಮತ್ತೆ ನಮಗೆ ಮೊದಲ ಮದುವೆಯ ವಿಚಾರವನ್ನ ತಿಳಿಸದೆ ಈತ ಮೋಸ ಮಾಡಿದ್ದಾನೆ ಅಂತ ಹೇಳಿ ಕೂಡ ಅಮೃತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕುಣಿಗಲ್ನ ಅಮೃತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ಈಗ ಆತನ ಮದುವೆ ಮುರಿದು ಹೋಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ತುಮಕೂರಿನ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ಈ ಹರಿಪ್ರಸಾದ್ ಬೇಕು ಅಂತ ಹೇಳಿ ಮೊದಲ ಮದುವೆ ಆಗಿರೋ ವಿಚಾರವನ್ನ ತಿಳಿಸಿರ್ಲಿಲ್ವಾ? ಅಥವಾ ಮೊದಲ ಮದುವೆ ಆಗಿದ್ನಲ್ಲ ಈ ಹರಿಪ್ರಸಾದ್, ಅದೇನಾದ್ರು ಡಿವೋರ್ಸ್ ಏನಾದ್ರು ಆಗಿತ್ತಾ? ಮೊದಲ ಹೆಂಡತಿಗೆ ಈತ ಎರಡನೇ ಮದುವೆ ಆಗ್ತಿರೋ ವಿಚಾರ ಗೊತ್ತಿರ್ಲಿಲ್ವಾ? ಏನಿದು ಪ್ರಕರಣ? ಈಗ ಏನಾಗಿದೆ ಜಗದೀಶ್? ನಿನ್ನೆ ತುಮಕೂರಿನ ಕುಣಿಗಲ್ ತಾಲೂಕಿನ ಯಡಿಯೂರಿನ ಎತ್ತಲೇ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮೊದಲನೇ ಕೊಟ್ಟಿರೋದು ಆ ಮದುವೆಯನ್ನು ಕೂಡ ನಿಲ್ಸಿದ್ದಾರೆ. ನನಗೆ ಡಿವೋರ್ಸ್ ಕೂಡ ಕೊಟ್ಟಿಲ್ಲ, ನನಗೆ ಮೋಸ ಮಾಡಿ ಇಂಥ ಮದುವೆ ಆಗ್ತದೆ ಅಂತ ಹೇಳಿ ಪೊಲೀಸರು ಹಾಗೂ ವಕೀಲರು ಸೇರ್ಕೊಂಡು. ಓಕೆ ಜಗದೀಶ್, ನಿಮ್ಮ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್.
ಸಂಬಂಧಿಕರಿಗೆ ಕಾಗದ ಕೂಡ ಕೊಟ್ಟಿದ್ರು. ಮದುವೆಗೆ ರೆಡಿಯಾಗಿ ಮದುಮಗಳು ಬಂದಿದ್ಲು. ಆದ್ರೆ ಎಲ್ಲಾ ವಿಚಾರ ಬಯಲಾಗಿದೆ. ಈತನ ಬಂಡವಾಳ ಬಯಲಾಗಿದೆ. ಹರಿಪ್ರಸಾದ್ ಈತನ ಹೆಸರು. ಮೊದಲ ಪತ್ನಿ ಜೊತೆ ಹರಿಪ್ರಸಾದ್ ಸಂಸಾರ ಮಾಡಿದ್ದ. ಆದ್ರೆ ಎರಡನೇ ಮದುವೆಗೆ ಈತ ಈಗ ಮದುವೆ ರೆಡಿ ಆಗಿದ್ದಂತೆ. ಹೀಗಾಗಿ ಎರಡನೇ ಮದುವೆ ಆಗುವ ಆ ಹೆಣ್ಮಗಳಿಗೆ ಗೊತ್ತಾಗಿದೆ ವಿಚಾರ, ಈತ ನನ್ನನ್ನ ಮದುವೆ ಆಗ್ತಿರೋದು ಎರಡನೇ ಮದುವೆ ಅಂತ ಹೇಳಿ. ಇದಾದ ನಂತರ ಆಕೆ ದೂರು ಕೊಟ್ಟಿದ್ದಾಳೆ. ದೂರು ಕೊಟ್ಟ ನಂತರ ಲಕ್ಷ ಲಕ್ಷ ರೂಪಾಯಿ ಹಣ ಚಿನ್ನ ಎಲ್ಲ ಪಡ್ಕೊಂಡಿದ್ದಾನೆ. ಎಲ್ಲ ವಾಪಸ್ ಕೊಡಿಸಬೇಕು ಅಂತ ಹೇಳಿ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಹರಿಪ್ರಸಾದ್ ಅನ್ನೋ ಆಸಾಮಿ ಮೊದಲು ತಾನು ಮದುವೆ ಆಗಿದ್ರು ಕೂಡ ಅದನ್ನ ಮುಚ್ಚಿಟ್ಟು ಎರಡನೇ ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಂತ ಘಟನೆ ತುಮಕೂರಿನಲ್ಲಿ ನಡೆದಿದೆ. ನಿನ್ನೆ ಎರಡನೇ ಮದುವೆಗೆ ಆತ ಸಿದ್ಧನಾಗಿದ್ದ. ತಳಿರು ತೋರಣ, ಸೋಗೆ, ಚಪ್ಪರ ಎಲ್ಲ ರೆಡಿಯಾಗಿತ್ತು. ಮದುವೆ ಹಾಲ್ಗೂ ಕೂಡ ಬಂದಿದ್ರು. ಸಂಬಂಧಿಕರಿಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು, ಆಮಂತ್ರಣವನ್ನ ಮಾಡಿದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ಎರಡನೇ ಮದುವೆ ಆಗಬೇಕಾಗಿದ್ದಂತ ಹುಡುಗಿಗೆ ವಿಚಾರ ಗೊತ್ತಾಗಿದೆ, ಈತ ನನ್ನ ಮದುವೆ ಆಗ್ತಿರೋದು ಎರಡನೇ ಮದುವೆ ಅಂತ ಹೇಳಿ. ತಕ್ಷಣ ಆಕೆ ಸುಮ್ಮನಿರಲಿಲ್ಲ. ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ನಮ್ಮ ಬಳಿಯಿಂದ ಈತ ಹಣ ಚಿನ್ನ ಎಲ್ಲವನ್ನ ಪಡ್ಕೊಂಡಿದ್ದಾನೆ, ಇದನ್ನ ವಾಪಸ್ ಮಾಡಬೇಕು, ಮತ್ತೆ ನಮಗೆ ಮೊದಲ ಮದುವೆಯ ವಿಚಾರವನ್ನ ತಿಳಿಸದೆ ಈತ ಮೋಸ ಮಾಡಿದ್ದಾನೆ ಅಂತ ಹೇಳಿ ಕೂಡ ಅಮೃತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕುಣಿಗಲ್ನ ಅಮೃತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ಈಗ ಆತನ ಮದುವೆ ಮುರಿದು ಹೋಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ತುಮಕೂರಿನ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ಈ ಹರಿಪ್ರಸಾದ್ ಬೇಕು ಅಂತ ಹೇಳಿ ಮೊದಲ ಮದುವೆ ಆಗಿರೋ ವಿಚಾರವನ್ನ ತಿಳಿಸಿರ್ಲಿಲ್ವಾ? ಅಥವಾ ಮೊದಲ ಮದುವೆ ಆಗಿದ್ನಲ್ಲ ಈ ಹರಿಪ್ರಸಾದ್, ಅದೇನಾದ್ರು ಡಿವೋರ್ಸ್ ಏನಾದ್ರು ಆಗಿತ್ತಾ? ಮೊದಲ ಹೆಂಡತಿಗೆ ಈತ ಎರಡನೇ ಮದುವೆ ಆಗ್ತಿರೋ ವಿಚಾರ ಗೊತ್ತಿರ್ಲಿಲ್ವಾ? ಏನಿದು ಪ್ರಕರಣ? ಈಗ ಏನಾಗಿದೆ ಜಗದೀಶ್? ರಂಜಿತ್, ನಿನ್ನೆ ತುಮಕೂರಿನ ಕುಣಿಗಲ್ ತಾಲೂಕಿನ ಯಡಿಯೂರಿನ ಎಸ್ಎಲ್ಎಂ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮೊದಲನೇ ಹುಟ್ಟಿದ್ದು ಆ ಮದುವೆಯನ್ನು ಕೂಡ ನಿಲ್ಸಿದ್ದಾರೆ. ನನಗೆ ಡಿವೋರ್ಸ್ ಕೂಡ ಕೊಟ್ಟಿಲ್ಲ, ನನಗೆ ಮೋಸ ಮಾಡಿ ಇಂಥ ಮದುವೆ ಆಗ್ತದೆ ಅಂತ ಹೇಳಿ ಪೊಲೀಸರು ಹಾಗೂ ವಕೀಲರು. ಓಕೆ ಜಗದೀಶ್, ನಿಮ್ಮ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್.